ಹೈದರಾಬಾದ್ನಲ್ಲಿ ಪತ್ನಿಯ ಖಾಸಗಿ ವಿಡಿಯೋ ನೋಡಿದಂತಹ ಪತಿ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾನೆ. ಪತ್ನಿಯ ಅಕ್ರಮ ಸಂಬಂಧಕ್ಕೆ ಪತಿಯ ಜೀವಾನೇ ಹೋಗ್ಬಿಟ್ಟಿದೆ. ಮದುವೆಯಾಗಿ 2 ಮಕ್ಕಳಿದ್ರೂ ಕೂಡ ಪತ್ನಿಗೆ ಅಕ್ರಮ ಸಂಬಂಧ ಆಯಿತು. ಪತ್ನಿಯ ಖಾಸಗಿ ವಿಡಿಯೋ ಪತಿಗೆ ನೋಡೋಕೆ ಸಿಕ್ಕಿದೆ. ಆ ವಿಡಿಯೋ ನೋಡ್ತಾ ಇದ್ದ ಹಾಗೆ ಮನನೊಂದಂತಹ ಪತಿ 36 ವರ್ಷದ ಟೆಕ್ಕಿ ಸೀತಾರಾಮ ರೆಡ್ಡಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಹೈದರಾಬಾದ್ನ ಹುಸೇನ್ ಸಾಗರ್ ಕೆರೆಯಲ್ಲಿ ಆತನ ಶವ ಪತ್ತೆಯಾಗಿದೆ. ಪತ್ನಿ ರೇಣುಕಾ ಹಾಗೆ ಪ್ರಿಯಕರ ರಮಣ ರೆಡ್ಡಿಯನ್ನ ಪೊಲೀಸರು ಈತನ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಿದ್ದಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಅಡಿ ಬಂಧನ ಮಾಡಿದ್ದಾರೆ. ಆತ್ಮಹತ್ಯೆಗೆ ಶರಣಾದಂತಹ ಸೀತಾರಾಮರೆಡ್ಡಿಯ ಫೋಟೋನ ಗಮನಿಸ್ತಾ ಇದ್ದೀರಿ. ಟೆಕ್ಕಿ ಸೀತಾರಾಮರೆಡ್ಡಿಗೆ 36 ವರ್ಷ ವಯಸ್ಸಾಗಿತ್ತು. ಆತನ ಪತ್ನಿ ರೇಣುಕಾ ಫೋಟೋನ ಗಮನಿಸ್ತಾ ಇದ್ದೀರಿ. ದಂಪತಿಗೆ 2 ಮಕ್ಕಳು ಕೂಡ ಇದ್ರು. ಆದ್ರೆ ಮಕ್ಕಳಿದ್ರು ಕೂಡ ರೇಣುಕಾ ಮತ್ತೊಬ್ಬರ ಜೊತೆ ಸಂಬಂಧದಲ್ಲಿ ಇದ್ಲು ಅನ್ನುವಂಥ ಆರೋಪ ಕೇಳ್ಬರ್ತಾ ಇದೆ. ಪತ್ನಿಯ ಖಾಸಗಿ ವಿಡಿಯೋ ಸೀತಾರಾಮರೆಡ್ಡಿಗೆ ಸಿಕ್ಬಿಟ್ಟಿತ್ತು. ಆತನ ಮೊಬೈಲಿಗೆ ಬಂದಿತ್ತು. ಆ ವಿಡಿಯೋನ ಆತ ಗಮನಿಸಿದ್ದಾನೆ. ವಿಡಿಯೋ ನೋಡ್ತಾ ಇದ್ದ ಹಾಗೆ ಹಾರ್ಟ್ ಬ್ರೇಕ್ ಆಗಿದೆ. ಅದಾದ ನಂತರ ಸೀದಾ ಹೋಗಿ ಕೆರೆಗಾರಿ ಜೀವವನ್ನ ಕಳ್ಕೊಂಡಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪತ್ನಿಯ ಖಾಸಗಿ ವಿಡಿಯೋ ಪತಿಯ ಜೀವಾನೇ ತೆಗೆದುಬಿಟ್ಟಿದೆ. ಇವರಿಬ್ಬರ ಮದುವೆಯಾಗಿದ್ದ ಯಾವಾಗ? ಕೇಳ್ಬರ್ತಾ ಇರುವಂತಹ ಆರೋಪ ಏನು? ಏನ್ ಡೀಟೇಲ್ಸ್ ಇದೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ಸೀತಾರಾಮ ರೆಡ್ಡಿಗೆ 5 ವರ್ಷಗಳ ಹಿಂದೆ ರೇಣುಕಾ ಎಂಬಾಕೆಯ ಜೊತೆಗೆ ವಿವಾಹವಾಗಿತ್ತು. ಸೀತಾರಾಮ ರೆಡ್ಡಿ ಹೈದರಾಬಾದ್ ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಮತ್ತು ಕೈ ತುಂಬಾ ಸಂಬಳ ಇತ್ತು. ತಿಂಗಳಿಗೆ 1.5 ಲಕ್ಷದಿಂದ 2,000ದಷ್ಟು ಸಂಬಳ ಕೂಡ ಬರ್ತಾ ಇತ್ತು. ಇದರಿಂದಾಗಿ ಉತ್ತಮವಾದಂತಹ ಜೀವನವನ್ನ ಸೀತಾರಾಮ ರೆಡ್ಡಿ ಮತ್ತು ಆತನ ಪತ್ನಿ ರೇಣುಕಾ ಇಬ್ರು ಕೂಡ ನಡೆಸ್ತಾ ಇದ್ರು ಮತ್ತು ಪತ್ನಿಯ ಎಲ್ಲ ಬೇಕು ಬೇಡಗಳನ್ನು ಕೂಡ ಪೂರೈಸುವಂತ ಕೆಲಸವನ್ನ ಪತಿಯಾಗಿ ಸೀತಾರಾಮ ರೆಡ್ಡಿ ಕೂಡ ಮಾಡಿದ್ರು. ಹೆಂಡತಿಗೆ ಬೇಕಾದ ಎಲ್ಲವನ್ನು ಕೂಡ ಕೊಡಿಸ್ತಾ ಇದ್ರು ಮತ್ತು ಆಕೆಯನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದ್ರೆ ಮದುವೆ ಆದಂತಹ ಕೆಲವೇ ತಿಂಗಳುಗಳಲ್ಲಿ ಪತ್ನಿಗೆ ಬೇರೆ ಜೊತೆಗೆ ಅಫೇರ್ ಇದೆ ಅನ್ನೋದು ಕೂಡ ಸೀತಾರಾಮ ರೆಡ್ಡಿಗೆ ಗೊತ್ತಾಗಿದೆ. ಈಗ ಸೀತಾರಾಮ ರೆಡ್ಡಿ ಕೂಡ ಒಂದು ನೋಟನ್ನ ಬರೆದಿಟ್ಟಿದ್ದಾರೆ. ಆ ನೋಟ್ ನಲ್ಲಿ ತನ್ನ ಪತ್ನಿಗೆ 5-6 ಮಂದಿ ಬಾಯ್ ಫ್ರೆಂಡ್ಗಳಿದ್ದಾರೆ ಮತ್ತು 3 ಮಂದಿಯೊಂದಿಗೆ ಅಫೇರ್ ಕೂಡ ಇದೆ ಅನ್ನೋದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಜೊತೆಗೆ ಒಬ್ಬ ವ್ಯಕ್ತಿಯ ಜೊತೆಗಿನ ಅಫೇರ್ ನ ವಿಡಿಯೋ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಆಗಿತ್ತು. ಆ ವಿಡಿಯೋವನ್ನು ಕೂಡ ಸೀತಾರಾಮ ರೆಡ್ಡಿ ನೋಡಿದ್ರು ಮತ್ತು ಅವರ ಮೊಬೈಲ್ಗೂ ಕೂಡ ಆ ಅಫೇರ್ ಇರ್ತಕ್ಕಂಥ ವಿಡಿಯೋ ಬಂದಿತ್ತು. ಪತ್ನಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಇರ್ತಕ್ಕಂಥ ವಿಡಿಯೋ ಕೂಡ ಬಂದಿತ್ತು. ಇದೆಲ್ಲವನ್ನು ಕೂಡ ನೋಡಿ ಸೀತಾರಾಮ ರೆಡ್ಡಿಗೆ ಆಘಾತ ಆಗಿದೆ. ಇದರಿಂದಾಗಿನೇ ಈಗ ಸೀತಾರಾಮ ರೆಡ್ಡಿ ಹೈದರಾಬಾದ್ನ ಹುಸೇನ್ ಸಾಗರ ಲೇಕ್ಗೆ ಬಿದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ತಮ್ಮ ಮಗನ ಸಾವಿಗೆ ಪತ್ನಿ ರೇಣುಕಾಳೆ ಕಾರಣ ಅಂತೇಳಿ ಸೀತಾರಾಮ ರೆಡ್ಡಿಯ ಪೋಷಕರು ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಒಂದು ಸುಂದರವಾದಂತಹ ಸಂಸಾರ, ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದ್ರೆ ಪತ್ನಿಯ ಅನೈತಿಕ ಸಂಬಂಧದ ಕಾರಣಕ್ಕಾಗಿ ಪತಿ ಸೀತಾರಾಮ ರೆಡ್ಡಿ ಈಗ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂತಹ ಒಂದು ದಾರುಣ ಘಟನೆ ಹೈದರಾಬಾದ್ ನಲ್ಲಿ ನಡೆದಿದೆ. ಈಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಪತ್ನಿಯನ್ನು ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.